ಉಪೇಂದ್ರ ಗಿಮಿಕ್ ಮಾಡ್ತಾರ? ಅವರ ನಿರ್ದೇಶನ ಶೈಲಿನೇ ಅದೇನಾ? ಸಿನಿಪ್ರಿಯರಿಗೆ ಈ ಬಗ್ಗೆ ಗೊಂದಲ ಇರಬಹುದು, ಆದರೆ ರಿಯಲ್ ಸ್ಟಾರ್ಗೆ ಈ ಸಿನಿಮಾ ಮೂಲಕ ಏನು ಹೇಳಬೇಕು ಅನ್ನೋ ಕ್ಲಾರಿಟಿ ಅಂತೂ ಇದೆ. ಉಪೇಂದ್ರ ನಿರ್ದೇಶಿಸಿದ UI ಮೇಲೆ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡು ಅಭಿಮಾನಿಗಳು ಕೂಡ ಕಾದು ಕುಳಿತಿದ್ದರು. ಈ ಬಾರಿ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಅದ್ಯಾವ ಮಟ್ಟಿಗೆ ಜಾದು ಮಾಡುತ್ತೆ ಅನ್ನೋದನ್ನ ನೋಡುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದರು. UI ಅಂದುಕೊಂಡಂತೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಯಿತು. ಉಪ್ಪಿಯನ್ನು ಎರಡೆರಡು ಅವತಾರದಲ್ಲಿ ನೋಡಿ ಕೆಲವರು ಕನ್ಫ್ಯೂಸ್ ಆದರು, ಇನ್ನು ಕೆಲವರು ಅರ್ಥನೇ ಆಗದೆ ಮನೆ ಕಡೆಗೆ ಹೋದರು. ಎರಡನೇ ದಿನ ಕಲೆಕ್ಷನ್ ಹಿಂದೆ ಬೀಳುತ್ತೆ ಅನ್ನೋ ಮಾತುಗಳು ಸಹ ಕೇಳಿ ಬಂದಿದ್ದವು. ಉಪೇಂದ್ರ ನಿರ್ದೇಶನದ UI ಸಿನಿಮಾ ಎರಡನೇ ದಿನ ಚಮತ್ಕಾರ ಮಾಡಿದೆ. ಎರಡನೇ ದಿನವೂ ಸಿನಿಮಾದ ಕಲೆಕ್ಷನ್ ಹಿಂದೆ ಬಿದ್ದಿಲ್ಲ. ಉಪ್ಪಿ ಸಿನಿಮಾದಲ್ಲಿ ಫೋಕಸ್ ಅಂದಿದ್ದೇ ತಡ ಯುವಕರು ಎರಡೆರಡು ಬಾರಿ ಸಿನಿಮಾ ನೋಡ್ತಿದ್ದಾರೆ. ಎರಡನೇ ದಿನ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾಗೆ ರೆಸ್ಪಾನ್ಸ್ ಚೆನ್ನಾಗಿದೆ. ಮಿಶ್ರ ಪ್ರತಿಕ್ರಿಯೆ ನಡುವೆಯೂ ಕಲೆಕ್ಷನ್ ವಿಚಾರದಲ್ಲಿ ಚೆನ್ನಾಗಿದೆ. ಹಾಗಿದ್ದರೆ ಎರಡನೇ ದಿನದ UI ಸಿನಿಮಾ ಕಲೆಕ್ಷನ್ ಅನ್ನು ನೋಡೋದಾದ್ರೆ ರಿಯಲ್ ಸ್ಟಾರ್ ಉಪೇಂದ್ರ UI ಸಿನಿಮಾ ಎರಡನೇ ದಿನವೂ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಜನರು ಥಿಯೇಟರ್ಗೆ ಬಂದು ಸಿನಿಮಾವನ್ನು ನೋಡ್ತಿದ್ದಾರೆ. ಮೊದಲನೇ ದಿನ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದರೂ ಎರಡನೇ ದಿನ ಕಲೆಕ್ಷನ್ ಅಲ್ಲಿ ಹೇಳಿಕೊಳ್ಳುವಂತಹ ಡ್ರಾಪ್ ಏನೂ ಆಗಿಲ್ಲ. ಸಂಜೆ ಮತ್ತು ನೈಟ್ ಶೋಗಳಿಗೆ ಹೆಚ್ಚು ರೆಸ್ಪಾನ್ಸ್ ಸಿಕ್ಕಿದೆ. ಇನ್ನು ಎರಡನೇ ದಿನ ಈ ಸಿನಿಮಾ ಹತ್ತತ್ರ 8 ಕೋಟಿಯವರೆಗೂ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿದೆ. ಉಪ್ಪಿ ಈ ಬಾರಿ ಕೆಲವು ಗಂಭೀರ ವಿಷಯಗಳನ್ನು ಫಿಲಾಸಾಫಿಕಲ್ ಆಗಿ ಹೇಳುವುದಕ್ಕೆ ಹೊರಟಿದ್ದರು. ಅದು ಕೆಲವರ ತಲೆಗೆ ಹೊಕ್ಕಿದೆ, ಮತ್ತೆ ಇನ್ ಕೆಲವರ ತಲೆ ಬುಡನೂ ಅರ್ಥ ಆಗಿಲ್ಲ. ಉಪ್ಪಿ ಸಿನಿಮಾಗಳ ಗೀಳು ಬೆಳೆಸಿಕೊಂಡವರು ಎರಡೆರಡು ಬಾರಿ ಸಿನಿಮಾವನ್ನು ನೋಡಿದ್ದಾರೆ. ಶುಕ್ರವಾರದ ರಿವ್ಯೂ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಸಿನಿಮಾ ನೋಡಿದವರು ಇದ್ದಾರೆ. ಒಟ್ಟು 2 ದಿನಗಳಲ್ಲಿ UI ಸಿನಿಮಾ ಗಳಿಸಿದ್ದು ಮೊದಲೇ ದಿನ 8.4 ಕೋಟಿಯನ್ನು ಗಳಿಸಿದ್ರೆ ಎರಡನೇ ದಿನ 8.1 ಕೋಟಿಯನ್ನು ಗಳಿಸಿದೆ. ಒಟ್ಟಾರೆ 2 ದಿನದಲ್ಲಿ ಈ ಸಿನಿಮಾ 16ರಿಂದ 17 ಕೋಟಿಯವರೆಗೂ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿದೆ. ಇನ್ನು ಭಾನುವಾರ ಈ ಸಿನಿಮಾಗೆ ಸಕ್ಸಸ್ಗೆ ತುಂಬಾನೇ ಮುಖ್ಯ. ವೀಕೆಂಡ್ನಲ್ಲಿ ಭರ್ಜರಿ ಕಲೆಕ್ಷನ್ ಆಗಬೇಕು. 3ನೇ ದಿನ ಕಮ್ಮಿ ಅಂದರೂ 10 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಲೇಬೇಕು. ಆಗ ಸಿನಿಮಾ ಕಲೆಕ್ಷನ್ 25 ಕೋಟಿ ಸಮೀಪ ಬರುತ್ತೆ. ಈ ವರ್ಷದ ಕೊನೆಯಾಗಿರುವುದರಿಂದ ಜನರು ಯಾವ ಮೂಡ್ನಲ್ಲಿ ಇದ್ದಾರೋ ಇನ್ನೂ ಗೊತ್ತಿಲ್ಲ. ಹಾಲಿಡೇ ಮೂಡಲ್ಲಿ ಇದ್ದರೆ ಕಲೆಕ್ಷನ್ ಮತ್ತೆ ಡ್ರಾಪ್ ಆಗುತ್ತೆ. UI ಸಿನಿಮಾ ಬಿಡುಗಡೆಯಾಗಿ ಇನ್ನೇನು 5 ದಿನ ಆಗಿದೆ ಅನ್ನುವಾಗಲೇ ಕಿಚ್ಚ ಸುದೀಪ್ ಸಿನಿಮಾ ಮ್ಯಾಕ್ಸ್ ರಿಲೀಸ್ ಆಗುತ್ತಿದೆ. ಮೊದಲ 4-5 ದಿನ ಆ ಸಿನಿಮಾ ಹವಾ ಇದ್ದೇ ಇರುತ್ತೆ. ಆಗ ಜನರು UI ಬಿಟ್ಟು ಮ್ಯಾಕ್ಸ್ ಕಡೆಗೆ ವಾಲುವ ಸಾಧ್ಯತೆ ಇದೆ. ಒಂದು ವೇಳೆ ಮ್ಯಾಕ್ಸ್ ಕೂಡ ನಿರಾಶೆ ಮಾಡಿದರೆ UIಗೆ ಲಾಭ ಆಗುತ್ತಾ ಅನ್ನೋ ಅನುಮಾನ ಕೂಡ ಇದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.